ನವರಾತ್ರಿಯು ದೇವಿಯು ದುಷ್ಟಶಕ್ತಿಯನ್ನು ಸಂಹರಿಸಿದ ಸಂಕೇತವಾಗಿ ಆಚರಿಸುವ ಹಬ್ಬ. ಅಂದರೆ ಈ 9 ದಿನಗಳ ಸಂದರ್ಭದಲ್ಲಿ ದುಷ್ಟಶಕ್ತಿಯು ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. ಇಂತಹ ದುಷ್ಟಶಕ್ತಿಗಳು ನಮ್ಮನ್ನು ತಾಕಬಾರದೆಂದರೆ ನಾವು ದೇವಿಯನ್ನು ಆರಾಧಿಸಬೇಕು. ದೇವಿಯ ಕೃಪೆಯಿದ್ದರೆ ದುಷ್ಟಶಕ್ತಿಗಳು ನಿಮ್ಮಿಂದ ದೂರ ಉಳಿಯುತ್ತವೆ. ಆದ್ದರಿಂದ ನವರಾತ್ರಿಯ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಈ 5 ತಪ್ಪುಗಳನ್ನು ಮಾಡಬೇಡಿ. ನೀವು ಸಾಗುವ ದಾರಿಯಲ್ಲಿ ಲಿಂಬೆಹಣ್ಣು, ಕೆಂಪು ಬಟ್ಟೆ, ಕೆಂಪು ನೀರು, ಒಡೆದ ಮೊಟ್ಟೆಯಂತಹದ್ದೇನೇ ಕಾಣಿಸಿದರೂ ಅದನ್ನು ದಾಟಿ ಹೋಗಬೇಡಿ. ಅದರ ಸಮೀಪವೂ ಹೋಗಬೇಡಿ. ನವರಾತ್ರಿಯಲ್ಲಿ ದುಷ್ಟಶಕ್ತಿಗಳು ಪ್ರಾಬಲ್ಯ ಸಾಧಿಸಲು ಪ್ರಯತ್ನಿಸುತ್ತಿರುತ್ತವೆ. ನವರಾತ್ರಿಯ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಅಗೌರವಿಸಬೇಡಿ, ಕೀಳಾಗಿ ಕಾಣಬೇಡಿ. ಇದರಿಂದ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ಅಪರಿಚಿತರು ಕೊಟ್ಟ ಪ್ರಸಾದ ಮತ್ತು ಸಿಹಿಯನ್ನು ತಿನ್ನಬೇಡಿ. ನಿಮ್ಮ ಬಟ್ಟೆ ಸೇರಿದಂತೆ ವೈಯಕ್ತಿಕ ಯಾವುದೇ ವಸ್ತುಗಳನ್ನು ಈ ಸಮಯದಲ್ಲಿ ಯಾರಿಗೂ ಕೊಡಬೇಡಿ. ಇದು ದುರ್ಬಳಕೆಯಾಗಬಹುದು. ಎಚ್ಚರ: ನವರಾತ್ರಿ ಸಮಯದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ. ಇದು ದುಷ್ಟಶಕ್ತಿಗಳನ್ನು ಆಕರ್ಷಿಸುತ್ತದೆ ಹಾಗೂ ದೇವಿಯ ಅವಕೃಪೆಗೆ ಒಳಗಾಗುತ್ತೀರಿ.